ಇಲ್ಲೇ ಇದ್ದೀರಾ? ಬಂದ್ರಾ? ಸಾರಿ ಕಣೋ, ತೊಂದರೆ ಕೊಟ್ಟೆ. ನನ್ನ ಗಾಡಿನ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ಹೌದಾ? ಯಾಕೆ, ಏನಾಯಿತು? ಅರ್ಜೆಂಟಲ್ಲಿ ಹೆಲ್ಮೆಟ್ ಹಾಕೋದು ಮರ್ತ್ಬಿಟ್ಟೆ. ನಮ್ಮ ಫ್ರೆಂಡ್ ಕಡೆ ಹಾಸ್ಪಿಟ್ಲ್ ಇದ್ದಾರೆ ಅಂತ ಗಾಡಿ ತಗೊಂಡು ಹೊರಗಡೆ ಹೋಗಿದ್ದೆ. ಅಷ್ಟರಲ್ಲಿ ಪೊಲೀಸರು ಹಿಡ್ಕೊಂಡ್ಬಿಟ್ರು. ಹೌದಾ? ಈಗ ನಾನು ನಿನ್ನ ಜೊತೆ ಬರೋದಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ ಕಣೋ. ನನ್ನ ಫ್ರೆಂಡು ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾನೆ. ಇನ್ಶೂರೆನ್ಸು ನಿನ್ನೇನೆ ಎಂಡ್ ಆಗೋಯ್ತು, ಏನು ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಏನೋ ನೀನು ಮೊದಲು ಸೇಫ್ಟಿ ನೋಡ್ಕೋಬೇಕು ತಾನೇ, ಆಮೇಲೆ ಕೆಲಸ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ 500 ರೂಪಾಯಿ ಕೊಡೋ ಜಾಗದಲ್ಲಿ 1 to ಡಬಲ್ ಖರ್ಚಾಗತ್ತೆ. ನಾನು ಸಾಮಾನ್ಯವಾಗಿ ತಪ್ಪು ಮಾಡಲ್ಲ ಕಣೋ, ಯಾಕೋ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಒಂದೊಂದು ಸಲ ಹಾಗೆ, ಡೋಂಟ್ ವರಿ, ಲೈಫ್ ಅಂದ್ರೇ ಹಾಗೆ, ಮುಂದಕ್ಕೆ ಹೋಗ್ತಾ ಇರಬೇಕು. ಈಗ ಯಾರು ಭವಿಷ್ಯ ಯಾರು ಗೊತ್ತೇನು? ಏಯ್, ಹಾಂ ಬಂದೆ. ಸಾರಿ ಕಣೋ, ಇವ್ರ ಹತ್ರ ಮಾತಾಡ್ತಿದ್ದೆ. ಏಯ್, ಎಷ್ಟು ಹೊತ್ತಿಂದ ಫೋನ್ ಮಾಡ್ತಿದ್ದೀನಿ, ಬೇಗ ನಡಿ ಹೋಗೋಣ. ಇವ್ರ ಗಾಡಿನ ಪೊಲೀಸ್ನವ್ರು ಹಿಡ್ದಿದಾರಂತೆ. ಸ್ವಲ್ಪ ಸ್ಟೇಷನ್ ಕಡೆ ಬರ್ತೀರಾ? ಅವಾಗಿಂದ ಇವನಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಗಲ್ಲ, ಬೇಕಂದ್ರೆ 12 ಗಂಟೆ ಮೇಲೆ ಬರ್ತೀವಿ. ಅಲ್ರಿ, ನಿಮ್ಮ ಒಂದು ವಾರದಿಂದ ಸಮಸ್ಯೆ ಶುರು ಆಗಿದೆ ಅಲ್ವಾ? ಮೊದಲು ಒಳ್ಳೆ ಕಡೆ ಜಾತಕ ತೋರಿಸಿ. ಹೋದ ವಾರ ಅದೇನೋ ಏಟ್ ಮಾಡ್ಕೊಂಡ್ರಲ್ವಾ? ಕಾಲಿಗೆ ಕಾಸು ತಾಕ್ತು, ಸ್ವಲ್ಪ ರಕ್ತ ಬಂತು, ಅದಕ್ಕೆ ಜಾತಕ ತೋರಿಸ್ಬೇಕಂತ ಇದ್ದೀನಿ. ಏಯ್, ನಾನು ತಮಾಷೆಗೆ ಹೇಳ್ದೆ ಕಣೋ, ನೀನೇನೋ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಆದರೆ ಇವನು ಸೀರಿಯಸ್ ಆಗೇ ಹೇಳ್ತಾ ಇದ್ದಾನೆ. ಜಾತಕ ನೋಡ್ರಿ ಎಲ್ಲ ಹೇಳ್ತಾರಂತೆ, ಸ್ವಲ್ಪ ಹುಷಾರಾಗಿರ್ಬೋದಲ್ವಾ? ಹೇ ರೀ, ಸುಮ್ಮನೆ ರೀ, ನೀವು ಅದಕ್ಕೆಲ್ಲ ಜಾಸ್ತಿ ಅಡಿಕ್ಟ್ ಆಗಬೇಡಿ. ಆಮೇಲೆ ರಾಶಿ ಭವಿಷ್ಯ ಅಂತ ಅದಿಂದ್ಗಡೆನೆ ಇರ್ತೀರಾ. ಹಾಗೇನಿಲ್ಲಪ್ಪ, ಎಲ್ಲರೂ ಜ್ಯೋತಿಷರು ಬೇಕಾಗಿರಲ್ಲ, ಕೆಲವರು ಒಳ್ಳೆಯವರು ಇರ್ತಾರೆ. ತಲೆಗೆ ಬಂದಿದೆ ಅವನಿಗೆ, ಇನ್ನು ಬಿಡೋ ಮಾತೇ ಇಲ್ಲ. ಆಯ್ತು, ಹೋಗ್ಬಾ. ನಾನೊಬ್ಬನೇ ಎಲ್ಲಿಗೆ ಹೋಗ್ಲಿ, ನೀವು ಬನ್ನಿ. ಮೊಕ್ಕ ನೋಡ್ರೆ ಭವಿಷ್ಯ ಹೇಳ್ತಾರಂತೆ, ನಡ್ರಿ ಹೋಗೋಣ. ಅಪ್ಪ, ನಿನ್ನ ಕೈ ಮುಗಿತೀನಪ್ಪ, ನನ್ನ ಬಿಟ್ಬಿಡು, ನಾನು ಬರಲ್ಲ. ನಾನು ಹಾರ್ಡ್ ವರ್ಕ್ನ ನಂಬ್ಕೊಂಡಿರೋನು. ನಾನು ಹಾಗೆ ಹೇಳ್ತಾ ಇದ್ದೆ, ಇವಾಗ ಹಿಂಗಾಗಿದ್ದೀನಿ. ನಂಬಿ, ಆದರೆ ಜಾಸ್ತಿ ತಲೆ ತಗೋಬೇಡಿ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ. ನೀವು ಹೇಗೆ ತಲೆಗೆ ತಗೋತೀರೋ ಹಾಗಿರುತ್ತೆ. ಒಂದು ಸಲ ಹೋಗಿ ನೋಡಿರ್ತಾನೆ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗೋದು. ಇನ್ನೊಂದು ವಾರ ಏನೂ ಆಗಲ್ಲ ಅಂತ ಮನ್ಸಿಗೆ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ. ಬೇಕಾದರೆ ಟೆಸ್ಟ್ ಮಾಡಿ. ಸರಿ, ಹಾಗೆ ಮಾಡ್ತೀನಿ. ನಡಿಯೋ. ಹೆಲ್ಮೆಟಲ್ಲಿ ಮನೆ ಹತ್ರ ಇದೆ, ತಗೊಂಡೋಗೋಣ. ಆಯ್ತು. ಕ್ಯಾಶುವಲ್ ಆಗಿ ಅಷ್ಟೇ. ಇಲ್ಲಿ ಪ್ಯಾಕ್ಟಿಂಗ್ ಅಂತ ನಿಲ್ಬೇಡಿ, ಯಾರಾದ್ರೂ ಬಂದ್ರೆ ಏನಿದ್ರೆ ನಕ್ಕೊಂಡು ಬನ್ನಿ. ಹಾಂ, ಹಲೋ, ಅಷ್ಟೇ. ನಮ್ಮ ಫ್ರೆಂಡ್ ಕಡೆ ನನ್ನ ಫ್ರೆಂಡ್ ಕಡೆಯವರು ಇದರಂತ ಹೆಲ್ಮೆಟ್ ನಂಗೆ ತುಂಬ ಗಾಡಿ ಇಂಪಾರ್ಟೆಂಟ್ ಇದೆ. ನನಗೆ ಅದಾದ್ಮೇಲೆ ಒಂದು ಯಾಕೋ ಪ್ರಾಬ್ಲಮ್ ಬರ್ತಾನೆ ಇದೆ. ನಾನು ಸಾಮಾನ್ಯವಾಗಿ ತಪ್ಪು ಮಾಡಲ್ಲ ಕಣೋ, ಯಾಕೋ ಒಂದಾದ್ಮೇಲೆ ಪ್ರಾಬ್ಲಮ್ ಬರ್ತಾನೆ ಇದೆ. ಒಂದಾದ್ಮೇಲೆ ಸರಿ ಯಾಕೋ ತಗೋತಾ ಇಲ್ಲ. ಸರ್, ದಿಲೀಪ್ ಇಲ್ಲಿ ಬೆಳಗೆರೆಯಲ್ಲಿ, ದಿಲೀಪ್ ಇಲ್ಲಿ ಬೆಳಗೆರೆ ಪಕ್ಕ. ಏಯ್, ಎಷ್ಟು ಹೊತ್ತಿಂದ ಸ್ಟೇಷನ್ ಕಡೆ ಹೋಗೋಣವಾ? ಇವನ್ ಗಾಡಿ ಅವಾಗಿಂದ ಇವನನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇವನನ್ನ ತಗೊಳ್ಳಿ. ಇವ್ರ ಗಾಡಿನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವಾಗಿಂದ ಇವನಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ಇವಾಗ ಆಗಲ್ಲ. ಹೋದ ವಾರ ಅದೇನು ಏಟ್ ಮಾಡ್ಕೊಂಡ್ರಲ್ವಾ? ಕರೆಕ್ಟಾಗಿ ಹೇಳಿ. ಅದೇನೋ ಏಟ್ ಮಾಡ್ಕೊಂಡ್ರಲ್ಲ, ಅದೇನೋ ಕಾಲಿಗೆ ಗಾಜು ತಾಕೋದ್ರಲ್ಲಿತ್ತು. ಕಾಲಿಗೆ ಗಾಜು ತಾಕೋದ್ರಲ್ಲಿತ್ತು. ಸ್ವಲ್ಪ ತಾಕೋದ್ರಲ್ಲಿ ಬರಲ್ಲ, ತಾಕೋದ್ರಲ್ಲಿತ್ತು. ಸ್ವಲ್ಪ ರಕ್ತ ಬಂತಷ್ಟೇ. ತಾಗೋದ್ರಲ್ಲಿತ್ತು. ಕಾಲಿಗೆ ಗಾಜು ತಾಕ್ತಾ ಇತ್ತು. ಕಾಲಿಗೆ ಕಾಸು ತಾಕ್ತು. ಎಲ್ಲರೂ ಜ್ಯೋತಿಷರು ಬೇಕಾಗಿರಲ್ಲ, ಎಲ್ಲರೂ ಒಳ್ಳೆಯವರಾಗಿರ್ತಾರೆ. ಅಲ್ಲ, ಕೆಲವರು ಒಳ್ಳೆ ಆಗಿರ್ತಾರೆ. ಇಲ್ಲಪ್ಪ, ಎಲ್ಲರೂ ಜ್ಯೋತಿಷರು ಬೇಕಾಗಿರಲ್ಲ, ಎಲ್ಲರೂ ಒಳ್ಳೆಯವರಾಗಿರ್ತಾರೆ.
ಕೆಲವರು ಎಲ್ಲರೂ ಏನು ಹೇಳ್ತೀರಂತ ಗಮನ ಇರಬೇಕು. ಇರ್ತಾರೆ. ಕೆಲವರು ಎಲ್ಲರೂ ಒಳ್ಳೆಯರಾಗಿರ್ತಾರೆ. ಸರಿ ಹಾಗೇನಿಲ್ಲಪ್ಪ, ಹಾಗೇನಿಲ್ಲಪ್ಪ. ಜ್ಯೋತಿಷು ಎಲ್ಲ ಜ್ಯೋತಿಷರು. ಹಾಗೇನಿಲ್ಲಪ್ಪ. ಜ್ಯೋತಿಷರು ಎಲ್ಲ ಜ್ಯೋತಿಷರು ಬೇಕಾಗಿರಲ್ಲ ಅಲ್ಲ, ಕೆಲವರು ಒಳ್ಳೆ ಕರೆಕ್ಟಾಗಿ ಹೋಗ್ತೀರ. ನಾನು ಹಾರ್ಡ್ ವರ್ಕ್ನ ನಂಬ್ಕೊಂಡಿರೋನು. ನಾನು ಹಾರ್ಡ್ ವರ್ಕ್ನ ನಂಬ್ಕೊಂಡು ತಾನೇ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗೋದು, ಏನು ಹೇಳ್ತಾರೆ ಅಂತ ಗೊತ್ತಾಗೋದು. ಏನು ಹೇಳ್ತಾರೆ ಗೊತ್ತಾಗೋದು. ಒಂದ್ಸಲ ಹೋಗಿ ನೋಡಿದ್ರೆ ತಾನೇ ಏನು ಹೇಳ್ತಾರೆ ಅಂತ ಗೊತ್ತಾಗೋದು. ಒಂದು ಸಲ ಹೋಗಿದ್ರೆ ತಾನೇ ಗೊತ್ತಾಗೋದು. ಒಂದು ಸಲ ಹೋದ್ರು ಹೋಗಿ ನೋಡಿದ್ರೆ ತಾನೇ ಏನು ಒಂದು ಸಲ ಹೋದ್ರು ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಒಂದು ಸಲ ಹೋದ್ರು ಒಂದ್ಸಲ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಒಂದು ಸಲ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ಏನು ಹೇಳ್ತಾರಂತ. ಏನು ಹೇಳ್ತಾರೆ ಅನ್ನೋದು. ಒಂದ್ಸಲ ಹೋಗಿ ನೋಡಿದ್ರೆ ತಾನೇ ಹೇಗೆ ಹೇಳ್ತಾರೆ. ಒಂದು ಸಲ ಹೋಗಿ ನೋಡಿದ್ರೆ ತಾನೇ ಏನು ಹೇಳ್ತಾರೆ ಅನ್ನೋದು ಏನು ಹೇಳ್ತಾರಂತ ಗೊತ್ತಾಗೋದು. ಏನು ಹೇಳ್ತಾರೆ ಅನ್ನೋದು ಗೊತ್ತಾಗೋದು. ಒಂದು ಸಲ ಹೋಗಿ ನೋಡಿದ್ರೆ ತಾನೇ ಏನು ಹೇಳ್ತಾರೆ. ಒಂದು ಸಲ ಹೋಗಿ ನೋಡಿದ್ರೆ ತಾನೇ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗೋದು. ಹೇಳ್ತಾರಂತ ಗೊತ್ತಾಗೋದು. ನಡಿಯೋ ಅದು ಹೋಗಿ ಬರ್ತದೆ. ಏನು ಹೇಳ್ತಾರಂತ ಗೊತ್ತಾಗೋದು. ಏನು ಹೇಳ್ತಾರೆ ಅನ್ನೋದು ಗೊತ್ತಾಗೋದು.